ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಸದಸ್ಯರ ನಡುವೆ ಆಸ್ತಿಗಾಗಿ ಜಗಳಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತವೆ. ಅದರಂತೆ ಅನೇಕ ಕುಟುಂಬಗಳು ಆಸ್ತಿ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತವೆ. ಇನ್ನು ಇಂತಹ ಘರ್ಷಣೆಗಳು ಹೆಚ್ಚಾಗಿ ಪೂರ್ವಜರ ಆಸ್ತಿ ಅಥವಾ ತಂದೆಯ ಆಸ್ತಿಯ ಸುತ್ತಲೇ ಇರುವಂಥದ್ದು. ಇನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆ 2005 ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕುಗಳನ್ನು ಒದಗಿಸಿದ್ರೂ ಕೂಡ ಈ ಹಕ್ಕುಗಳನ್ನು ಕೆಲವು ನಿರ್ದಿಷ್ಟ ಷರತ್ತುಗಳೊಂದಿಗೆ ನಿರ್ಬಂಧ ಮಾಡಲಾಗಿದೆ. ಅದರಂತೆ ಈ ಕಾಯ್ದೆಯ 7 ನಿಯಮಗಳ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ. ಹಾಗಾಗಿ ಈ ನಿಯಮಗಳನ್ನು ನೀವು ಖಂಡಿತವಾಗಿಯೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ, ಸ್ವಂತವಾಗಿ ಸಂಪಾದಿಸಿದ ಆಸ್ತಿ. ತಂದೆಯು ಆಸ್ತಿಯನ್ನು ಸ್ವಂತವಾಗಿ ಸಂಪಾದನೆ ಮಾಡಿದರೆ ಅದರ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕು ಕೂಡ ಇರುವಂಥದ್ದು. ಅಂದರೆ ಆ ಆಸ್ತಿಯನ್ನು ಮಾರಾಟ ಮಾಡುವ ಅಥವಾ ಇತರ ರೀತಿಯಲ್ಲಿ ವಿಲೇವಾರಿ ಮಾಡುವ ಸ್ವಾತಂತ್ರ್ಯ ಕೂಡ ತಂದೆಗೆ ಇರುವಂಥದ್ದು. ಆದರೆ ಆಸ್ತಿ ಒಂದು ವೇಳೆ ಪೂರ್ವಜರಿಂದ ಬಂದಿದೆ ಆದರೆ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು ಇರುತ್ತೆ. ತಂದೆಯು ತನ್ನ ಮಗಳ ಹೆಸರಲ್ಲಿ ವೀಲ್ ಬರೆದಿದ್ರೆ ಆಕೆಗೂ ಕೂಡ ಹಕ್ಕು ಇರುತ್ತೆ. ಒಂದು ವೇಳೆ ವೀಲ್ ಇಲ್ಲದಿದ್ದರೆ ಸ್ವಂತವಾಗಿ ಸಂಪಾದಿಸಿದ ಆಸ್ತಿಯ ಮೇಲೆ ಈಕೆಗೆ ಕಾನೂನುಬದ್ಧ ಹಕ್ಕು ಇರುವುದಿಲ್ಲ. ಇನ್ನು 2005ಕ್ಕಿಂತ ಮೊದಲು ಆಸ್ತಿ ವಿಭಜನೆ. 2005ರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು. ಅದಕ್ಕೂ ಮೊದಲು ಆಸ್ತಿಯನ್ನು ವಿಭಜನೆ ಮಾಡಲಾಗಿದ್ರೆ ಈ ತಿದ್ದುಪಡಿಯು ಅನ್ವಯವಾಗುವುದಿಲ್ಲ. 2005ರಲ್ಲಿ ತಂದೆ ಬದುಕಿದ್ರೆ ಆಸ್ತಿಯಲ್ಲಿ ಪಾಲು. ಇನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಜಾರಿಗೆ ಬಂದಾಗ ಅಂದರೆ 2005 ಸೆಪ್ಟೆಂಬರ್ 9ರವರೆಗೆ ತಂದೆ ಬದುಕಿದ್ರೆ ಆಗ ಆಸ್ತಿ ವಿಭಜನೆಯಾಗಿದ್ರೂ ಕೂಡ ಅಣ್ಣ ತಮ್ಮಂದಿರಂತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನ ಪಡೆಯಬಹುದಾಗಿದೆ. ಇನ್ನು ಉಡುಗೊರೆಯಾಗಿ ನೀಡಲಾದಂಥ ಆಸ್ತಿ. ಪೂರ್ವಜರು ಆಸ್ತಿಯನ್ನು ಇನ್ನೊಬ್ಬರಿಗೆ ಉಡುಗೊರೆಯಾಗಿ ನೀಡಿದರೆ ಮತ್ತು ಆ ಉಡುಗೊರೆ ಪತ್ರವು ಕಾನೂನುಬದ್ಧವಾಗಿ ಮಾನ್ಯವಾಗಿದ್ದರೆ ಹೆಣ್ಣು ಮಕ್ಕಳು ಆಸ್ತಿಯನ್ನು ಪಾಲ್ಪಡೆಯಲು ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಭಾರತದ ಕಾನೂನು ಉಡುಗೊರೆ ಪತ್ರಗಳನ್ನು ರದ್ದುಗೊಳಿಸಲು ಕೂಡ ಅವಕಾಶವನ್ನು ನೀಡುವುದಿಲ್ಲ. ಇನ್ನು ಸ್ವಯಂ ಪ್ರೇರಿತ ನಿರಾಕರಣೆ. ಮಗಳು ತನ್ನ ತಂದೆಯ ಆಸ್ತಿಯ ಪಾಲನ್ನು ಸ್ವಯಂ ಪ್ರೇರಿತವಾಗಿ ಬೇಡ ಅಂತ ಹೇಳಿದರೆ ಅಥವಾ ದಾಖಲೆಗೆ ಸಹಿ ಹಾಕಿದರೆ ಅದರ ಬದಲಾಗಿ ಹಣ ಅಥವಾ ಇತರ ವಸ್ತುಗಳನ್ನು ಸ್ವೀಕರಿಸಿದರೆ ಅವರಿಗೆ ಈ ಆಸ್ತಿ ಪಾಲು ಸಿಗೋದಿಲ್ಲ. ಇನ್ನು ವೀಲ್. ತಂದೆಯು ಕಾನೂನುಬದ್ಧವಾಗಿ ಮಾನ್ಯವಾದ ವೀಲನ್ನು ಬರೆದಿದ್ದರೆ ಅದು ಉತ್ತರಾಧಿಕಾರ ಕಾನೂನುಗಳಿಗಿಂತ ಮೇಲುಗೈಯನ್ನು ಪಡೀತದೆ. ವೀಲ್ನಲ್ಲಿ ಮಗಳನ್ನು ಸ್ಪಷ್ಟವಾಗಿ ಹೊರಗಿಟ್ಟಿದ್ರೆ ಆಕೆಗೆ ಪಾಲು ಸಿಗುವುದಿಲ್ಲ. ಇನ್ನು ಸ್ಥಿರವಾದ ಸ್ವತ್ತುಗಳು. ಆಸ್ತಿಯನ್ನು ಟ್ರಸ್ಟ್ನಲ್ಲಿ ಇತ್ಯರ್ಥಪಡಿಸಿದರೆ ಅಥವಾ ಕಾನೂನುಬದ್ಧವಾಗಿ ಬೇರೊಬ್ಬರಿಗೆ ವರ್ಗಾಯಿಸಿದರೆ ಹೆಣ್ಣು ಮಕ್ಕಳು ಅದನ್ನು ಆನುವಂಶಿಕವಾಗಿ ಪಡೆಯಲು ಸಾಧ್ಯವಿಲ್ಲ. ಟ್ರಸ್ಟ್ಗಳು ಅಥವಾ ಕಾನೂನುಬದ್ಧ ವರ್ಗಾವಣೆಗಳ ಮೂಲಕ ಇತ್ಯರ್ಥಗೊಂಡ ಸ್ವತ್ತುಗಳನ್ನು ಪಿತ್ರಾರ್ಜಿತ ಹಕ್ಕುಗಳಿಂದ ರಕ್ಷಿತವಾಗುತ್ತದೆ ಎನ್ನುವುದನ್ನು ತಿಳಿಸಿರುವಂಥದ್ದು. ಸ್ನೇಹಿತರೆ, ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್